ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹರಿಯಾಣ ಆಯಿತು, ಮಹಾರಾಷ್ಟ್ರ ಆಯಿತು, ಡೆಲ್ಲಿ ಎಲೆಕ್ಷನ್ ಕೂಡ ಆಯಿತು. ಬಹಳಷ್ಟು ಸೋಲುಗಳ ಬಳಿಕ ಈಗ ಕಾಂಗ್ರೆಸ್ನಿಂದ ಮತ್ತೊಂದು ತಪ್ಪು ಹೆಜ್ಜೆಯ ಬಿಹಾರದಲ್ಲೂ ಕೂಡ BJPಗೆ ದಾರಿಯನ್ನು ಸುಗಮ ಮಾಡಿಕೊಟ್ಟ ಕೈಪಡೆ ಅನ್ನೋದು ಈಗ ಗಮನ ಸೆಳೆತಿರುವಂಥ ವಿಷಯ. ಮಿತ್ರ ಪಕ್ಷಗಳೇ ಇಷ್ಟೆಲ್ಲ ಚಾಟಿ ಬೀಸದ ಮೇಲೂ ಕೂಡ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಯಿತು ಸೋಲುಗಳ ಬಳಿಕ, ಸರಣಿ ಸೋಲುಗಳ ಬಳಿಕ. ಅದಾದಮೇಲೂ ಕಾಂಗ್ರೆಸ್ ಮತ್ತೊಂದು ತಪ್ಪು ಹೆಜ್ಜೆಯನ್ನು ಇಟ್ಟು ಮೋದಿಗೆ ಬಿಗ್ ಗಿಫ್ಟ್ ಕೊಡ್ತಾ ಇದೆಯಾ? ಏನದು ಹಾಗಾದರೆ? NDA ಒಳಗಡೆ ಮೋದಿ ಮಹತ್ವದ ನಿರ್ಧಾರದ ಹೊತ್ತಲ್ಲೇ ಕಾಂಗ್ರೆಸ್ ಕೊಡ್ತಿರುವ ಗಿಫ್ಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗೆಲ್ಲ ಮಹಾರಾಷ್ಟ್ರ ಡೆಲ್ಲಿ ಎಲೆಕ್ಷನ್ ಆದ ಬಳಿಕದ ಮತ್ತೊಂದು ಮಹತ್ವದ ಚುನಾವಣೆ ಮತ್ತು NDA ಭವಿಷ್ಯವನ್ನು ನಿರ್ಧರಿಸೋ ಚುನಾವಣೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಿತ್ತು. ಯಾಕಂದರೆ ನಿತೀಶ್ ಕುಮಾರ್ ಅವರ ರಾಜ್ಯ, ಅಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಮೈತ್ರಿ ಅಕಸ್ಮಾತ್ ಏನಾದರೂ ಏರುಪೇರು ಆಗಬಹುದಾ ಅನ್ನೋದೆಲ್ಲ ಲೆಕ್ಕಾಚಾರಗಳಿದ್ವಲ್ಲ, ಅದೆಲ್ಲ ಲೆಕ್ಕಾಚಾರಗಳಿಗೆ ಬ್ರೇಕ್ ಹಾಕೋ ರೀತಿಯಲ್ಲಿ ಮೋದಿ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. NDAಯನ್ನು ಭದ್ರಗೊಳಿಸುವಂಥ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ. BJP ಅಷ್ಟಕ್ಕಷ್ಟು ಸೀಟ್ ಗೆಲ್ಲಿಬೇಕಾದ್ರೆ, ಅಂದರೆ ಮ್ಯಾಜಿಕ್ ನಂಬರ್ಗೆ ಬೇಕಾದಷ್ಟು ಸೀಟ್ ಗೆಲ್ಲಿಬೇಕಾದ್ರೆ, ಆದರೂ ನಿತೀಶ್ ಕುಮಾರೇ CM. ಬಿಹಾರದಲ್ಲಿ BJP JDU ಮೈತ್ರಿಯಲ್ಲಿ JDUಗೆ ಎಷ್ಟಾದರೂ ಸೀಟ್ಸ್ ಬರಲಿ, ನಿತೀಶ್ ಕುಮಾರೇ ಬಿಹಾರದ ಮುಖ್ಯಮಂತ್ರಿ ಅನ್ನುವ ತೀರ್ಮಾನವನ್ನು ಮಾಡಿ BJPಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಕೂರಿಸಿದ್ದಾರೆ. ಈಗ ಅಂದರೆ ಕಳೆದ ಎಲೆಕ್ಷನ್ನಲ್ಲೂ ಕೂಡ BJPನೇ ಹೆಚ್ಚು ಗೆಲ್ತು, JDUಗಿಂತನೂ ಹೆಚ್ಚು ಸ್ಥಾನಗಳನ್ನ ಗೆಲ್ತು. ಆದರೂ ಕೂಡ ನಿತೀಶ್ ಕುಮಾರ್ ಅವ್ರನ್ನ CM ಮಾಡಲಾಯಿತು. ಅದಾದಮೇಲೂ ಒಡಕು ಬಿರುಕು ಮತ್ತು ಸರ್ಕಾರ ಬದಲಾಗಿ ಕೊನೆಗೆ ಲೋಕಸಭೆ ಹತ್ತಿರದಲ್ಲಿ ನಿತೀಶ್ ಕುಮಾರ್ ಮತ್ತೆ ಮೋದಿ ಜೊತೆ ಕೈ ಜೋಡಿಸಿದ್ರು. ಅದು ಊಹೆ ಮಾಡಿದಂಥ ಅನುಕೂಲ ತಂದುಕೊಡ್ತು. NDAಗೆ ದೊಡ್ಡ ಆಧಾರ ಸ್ತಂಭವೇ ಆಗಿದ್ದಾರೆ ಈಗ ನಿತೀಶ್ ಕುಮಾರ್. ಹಾಗಾಗಿ ಭವಿಷ್ಯದ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಮೋದಿನೂ ಬೇಕು, ಮೋದಿಗೆ ನಿತೀಶ್ ಕುಮಾರ್ ಅವರು ಬೇಕು. ಯಾಕಂದರೆ ಬಿಹಾರದಲ್ಲಿ ಈಗ JDU ಸ್ವಂತ ಬಲದ ಮೇಲೆ ಎಲ್ಲವನ್ನು ಸಾಧಿಸುವ ಪರಿಸ್ಥಿತಿಯಲ್ಲಿಲ್ಲ. ಅದು BJP ಜೊತೆಗಿನ ಮೈತ್ರಿ ಎಫೆಕ್ಟು ಅಂತ ಕೆಲವರು ಹೇಳ್ತಿದ್ರು ಕೂಡ. ನಿರಂತರ ಗೆಲುವು, ಆಡಳಿತ ವಿರೋಧಿ ಅಲೆ, ಅದು ಇದು ಅಂದ್ಕೊಂಡು ನಿತೀಶ್ ಕುಮಾರ್ ಅವ್ರಿಗೀಗ ಎಲ್ಲವನ್ನ ಸ್ವಂತವಾಗಿ ಸಾಧಿಸೋ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಮೋದಿ ಅಥವಾ BJPಯ ಬಲ ಬೇಕು, ಇತ್ತ NDAಗೆ ನಿತೀಶ್ ಬಲ ಬೇಕು. ಹಾಗಾಗಿ ಮೋದಿ ತಗೊಂಡಿರುವ ಅತ್ಯಂತ ಪ್ರಮುಖ ನಿರ್ಧಾರ ರಿಸಲ್ಟನ್ನು ಎಲೆಕ್ಷನ್ಗೂ ಮೊದಲೇ ಹೇಳ್ತಿದ್ಯಾ ಅನ್ನೋ ರೀತಿ ಆಗಿದೆ. ಯಾಕಂದರೆ ಎಷ್ಟು ಸೀಟ್ಸ್ ಬಂದರೂ JDUನೇ ಲೀಡ್ ಮಾಡುತ್ತೆ, ಅಂದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಕ್ಯಾಬಿನೆಟ್ ಸೀಟ್ಸಲ್ಲಿ ಬೇಕಿದ್ರೆ BJPಗೆ ಹೆಚ್ಚಿಗೆ ಕೊಡಬಹುದು ಅನ್ನುವ ತೀರ್ಮಾನ ಆಗಿದೆ. ಹಾಗಾಗಿ JDU ಕೂಡ ಖುಷಿಯಾಗಿ ಕೆಲಸ ಮಾಡುತ್ತೆ. BJPಗರು ಇನ್ನೇನು ನಾವೇನು ಮಾಡಿದ್ರು ಒಪ್ಕೊಳ್ಳೇಬೇಕಲ್ಲ ಅಂತ ಅವರು ತಗ್ಗಿ ಬಗ್ಗಿ ಹೋಗಬೇಕಾಗತ್ತೆ. ಅಲ್ಲಿಗೆ ಮೈತ್ರಿ ಫಾರ್ಮುಲಾವನ್ನು ಪಕ್ಕಾ ಮಾಡಿ ಮೋದಿ ಬಿಹಾರವನ್ನು ಒಂದು ಹಂತಕ್ಕೆ ಕ್ಲಿಯರ್ ಮಾಡ್ದಂತ. ಈ ಹೊತ್ತಲ್ಲಿ ಮೋದಿಗೆ ರಾಹುಲ್ ಗಾಂಧಿ ಕೊಡ್ತಿರೋ ಗಿಫ್ಟ್ ಏನಪ್ಪ ಅಂತ ಕೇಳಿದ್ರೆ, RJD ಜೊತೆಗೆ ಹೊಂದಾಣಿಕೆ ಸರಿ ಇಲ್ಲ ಅನ್ನುವ ಮೊದಲ ಮೆಸೇಜ್, ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷರಲ್ಲಿ. ಕಾಂಗ್ರೆಸ್ಸು RJD B ಟೀಮ್ ಆಗಲ್ಲ, ಕೆಲಸ ಮಾಡಲ್ಲ, ಜನರ A ಟೀಮ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳೋ ಮೂಲಕ ಸೀಟ್ ಶೇರ್ ಮಾತುಕತೆಯಲ್ಲಿ ಕಾಂಗ್ರೆಸ್ ಯಾವ ಕಾರಣಕ್ಕೂ ಬಿಹಾರದಲ್ಲಿ ಬಗ್ಗುವ ಮಾತೇ ಇಲ್ಲ. ನಮ್ಮ ಜೊತೆ ಹೊಂದ್ಕೊಂಡು ಹೋಗೋದಾದ್ರೆ RJD ಬರಬಹುದು, ಆದರೆ RJD ಹೇಳ್ದಂಗೆಲ್ಲ ಕುಣಿಯೋಕ್ಕಾಗಲ್ಲ. ಅವ್ರು B ಟೀಮ್ ನಾವು ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ಕಳೆದ ಎಲೆಕ್ಷನಲ್ಲಿ ಎಷ್ಟು ಗೆದ್ದಿದ್ದೀವಿ ಬಿಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಸ್ವಂತ ಬಲದ ಮೇಲೆ ಹೋರಾಟ ಮಾಡ್ತೀವಿ, ಅದಕ್ಕೆ ಒಪ್ಪಿಕೊಳ್ಳೋದಾದ್ರೆ ಮೈತ್ರಿ ಅನ್ನುವ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸು 70 ಸೀಟಲ್ಲಿ ಸ್ಪರ್ಧೆ ಮಾಡಿತ್ತು, ಅದರಲ್ಲಿ 19 ಮಾತ್ರ ಗೆದ್ದಿತ್ತು. ಅದೆಲ್ಲ ಲೆಕ್ಕದಲ್ಲಿ ಇಟ್ಕೊಂಡು ಸೀಟ್ ಶೇರ್ ಆಗಲ್ಲ ಅನ್ನೋ ಮೆಸೇಜನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹೊಸದಾಗಿ ಅಪಾಯಿಂಟ್ ಆಗಿರುವಂಥ ಅಧ್ಯಕ್ಷರು ಕೃಷ್ಣ ಅಲ್ಲಾವರು ಹೇಳ್ತಾ ಇರೋದು, ಯಾವ ಕಾರಣಕ್ಕೂ ಕಾಂಗ್ರೆಸ್ಸು RJDಯ B ಟೀಮ್ ಆಗಿ ಕೆಲಸ ಮಾಡಲ್ಲ. ಸೀಟ್ ಶೇರ್ ವಿಚಾರದಲ್ಲಿ ನಾವು ಜನರ A ಟೀಮ್ ಆಗೋಕ್ಕೆ ಬಯಸ್ತಾ ಇದ್ದೀವಿ ಬಿಹಾರದಲ್ಲಿ ಅಂತ ಹೇಳೋ ಮೂಲಕ ಕ್ಲಿಯರ್ ಮಾಡ್ತಿದ್ದಾರೆ. ಹೊಂದಾಣಿಕೆ ಮಾತಿಲ್ಲ ಅಂತ. ಡೆಲ್ಲಿಯಲ್ಲಿ ಯಾಕೆ ಇಷ್ಟು ಹೀನಾಯವಾದ ಪ್ರದರ್ಶನ ಆಯಿತು? ಕಾಂಗ್ರೆಸ್ದು ಆಯಿತು, ಆಮ್ ಆದ್ಮಿ ಕೂಡ ಸೋಲ್ಬೇಕಾಯಿತು. ಇಬ್ಬರು ಒಟ್ಟಿಗೆ ಹೋಗಿದ್ರೆ ಖಂಡಿತ BJP ಈ ಪರ್ಫಾರ್ಮೆನ್ಸ್ ಸಾಧ್ಯವಿರಲಿಲ್ಲ ಅಂತಲೇ ಎಕ್ಸ್ಪರ್ಟ್ ಒಪಿನಿಯನ್ಗಳು ಬಂದಿದ್ದು ಮುಂಚೆ ಕೂಡ ಮತ್ತು ರಿಸಲ್ಟ್ ಬಂದ ಮೇಲೆ ಕೂಡ. ಬೇರೆಯವರು ಯಾಕೆ INDI ಕೂಟದ ಭಾಗವಾಗಿರೋ ಒಮರ್ ಅಬ್ದುಲ್ಲಾ ಅವರು ಅದನ್ನೇ ಹೇಳಿದ್ರಲ್ಲ, ಇನ್ನೂ ಕಿತ್ತಾಡ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ, ಮೋದಿ ಗೆಲ್ತಾ ಹೋಗಲಿ, ನೀವು ಕಿತ್ತಾಡ್ಕೊಳ್ತಾರೆ ಅಂತ. ಕೂಟದ ಒಳಗಡೆ, INDI ಕೂಟದ ಒಳಗಡೆನೇ ಕೇಳಿಬಂತು, ಕಾಂಗ್ರೆಸ್ ಯಾರ ಜೊತೆಗೂ ಹೊಂದ್ಕೊಂಡು ಹೋಗೋ ಮನಸ್ಥಿತಿ ಇಲ್ಲ. ಹಾಗಾಗಿ ಯಾರು ಅವ್ರ ಜೊತೆಗೆ ಬರೋಕ್ಕೆ ಇಷ್ಟನೂ ಪಡಲ್ಲ. ಮಮತಾ ಬ್ಯಾನರ್ಜಿ ಲೀಡ್ ಮಾಡಲಿ INDI ಕೂಟವನ್ನು, ಕಾಂಗ್ರೆಸ್ಸನ್ನು ಕೂಟದಿಂದನೇ ಹೊರಗೆ ಹಾಕೋಣ ಅನ್ನೋ ತನಕ ಅಭಿಪ್ರಾಯ ವ್ಯಕ್ತವಾಗಿದ್ದು ನೋಡಿದ್ದೀವಲ್ಲ. ಸೊ ಡೆಲ್ಲಿ ಕಳ್ಕೊಂಡಿದ್ದಾಯಿತು,
ಮಹಾರಾಷ್ಟ್ರದಲ್ಲೂ ಕೂಡ ಮೈತ್ರಿ ಸಮಸ್ಯೆ ಆಗಿದ್ದನ್ನು ನೋಡಿದ್ದೀವಿ. ರಾಹುಲ್ ಗಾಂಧಿನೇ ನಮ್ಮ ಈ ಪರಿಸ್ಥಿತಿಗೆ ಕಾರಣ ಅಂತ ಶಿವಸೇನೆ NCP ಅವರೆಲ್ಲ ದೂರಿದ್ದಾರೆ. ಮತ್ತು ಹರಿಯಾಣದಲ್ಲಿ ಆಮ್ ಆದ್ಮಿ ಜೊತೆ ಸ್ವಲ್ಪ ಕೈ ಜೋಡಿಸ್ಬೇಕಿತ್ತು, ಲಾಭ ಆಗ್ತಿತ್ತು ಅನ್ನುವಂಥ ಮಾತು ಕೇಳಿಬಂತು. ಸೊ ಎಲ್ಲೂ ಇವರು ಸರಿಯಾಗಿ ಮೈತ್ರಿ ಧರ್ಮ ಪಾಲಿಸಲ್ಲ. ಅದೇ BJPಯ ಈ ಭರ್ಜರಿ ಓಟಕ್ಕೆ ಕೊಡ್ತಾ ಇರುವ ಬಿಗ್ ಗಿಫ್ಟ್ ಆಗಿದೆ ರಾಹುಲ್ ಗಾಂಧಿಯವರ ತೀರ್ಮಾನವೇ ಅನ್ನೋ ರೀತಿ ಕೂಟದ ಒಳಗಡೆನೆ ಆಕ್ರೋಶ ಎದ್ದಿರೋ ಹೊತ್ತಲ್ಲಿ ಮತ್ತೊಂದು ಗಿಫ್ಟ್ ಕೊಡ್ತಿದ್ದಾರೆ. ಬಿಹಾರದಲ್ಲಿ ಇನ್ನೂ ಒಂದು 6 ತಿಂಗಳು ಬಾಕಿ ಇರೋ ಹೊತ್ತಲ್ಲೇ ನಿರ್ಧಾರವನ್ನು ತಗೊಂಡು ಬಿಟ್ಟಿರೋದು RJD ಜೊತೆ ನಾವು ತಗ್ಗಿ ಬಗ್ಗೋಕ್ಕಾಗಲ್ಲ, ಸೀಟ್ ಶೇರಲ್ಲಿ ನಾವೇ ದೊಡ್ಡಣ್ಣ, ಜೊತೆಗೆ ಹೋಗೋದಾದರೆ, ಇಲ್ಲವಾದಲ್ಲಿ ನಮ್ಮ ಕಥೆ ನಮಗೆ, ನಿಮ್ಮ ಕಥೆ ನಿಮಗೆ ಅನ್ನುವಂಥ ಸಂದೇಶ ಬಿಹಾರದಲ್ಲಿ ರವಾನಿಸಿದ್ದು. ಬಿಹಾರದಲ್ಲೂ ಕೂಡ BJP JDU ಅಂದರೆ NDA ದಾರಿಯನ್ನು ಕ್ಲಿಯರ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ಮೋದಿಗೆ ಮತ್ತೊಂದು ಗಿಫ್ಟ್ ಕೊಟ್ಟ ರಾಹುಲ್ ಗಾಂಧಿ ಅಂತಾನೆ ಈ ಬೆಳವಣಿಗೆಯನ್ನು ನೋಡಲಾಗ್ತಿರೋದು. ಬ್ಯಾಕ್ ಟು ಬ್ಯಾಕ್ ಸೋಲಿನಲ್ಲಿ ಮುಳುಗೆದ್ದಿರುವಂತಹ ಕಾಂಗ್ರೆಸ್ಸು ಮತ್ತೆ ತಪ್ಪು ಹೆಜ್ಜೆಯನ್ನು ಇಡ್ತಿದೆಯಾ? ಹಾಗಾದರೆ ನೋಡಬೇಕು ಬಿಹಾರದಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನಾಗಲಿದೆ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.